ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆಯಾಯಿತು. ಮೊಟ್ಟೆ ದರ ಏಕರೂಪದಲ್ಲಿ ನಿಗದಿ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಸೇರಿದಂತೆ ಅನೇಕ ನಾಯಕರು ಸಲಹೆಗಳನ್ನ ಕೊಟ್ಟರು. ಆದರೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಮಾತ್ರ ಮತ್ತೊಮ್ಮೆ ಉಡಾಫೆ ರೀತಿಯ ಪ್ರತಿಕ್ರಿಯೆ ನೀಡಿದ್ದು ಆಕ್ರೋಶಕ್ಕೆ ಕಾರಣವಾಗ್ತಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೋಳಿಗೆ ಚೀಪಾಗಿ ಮೊಟ್ಟೆ ಇಡು ಎಂದು ಹೇಳೋಕ್ಕಾಗಲ್ಲ. ವಿಧಾನಸಭೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಬಾಲಿಶ ಮಾತು. ಶಾಲೆಗಳಲ್ಲಿ ಮೊಟ್ಟೆ ವಿತರಣೆ ದರದ ಬಗ್ಗೆ ಶಾಸಕ ಹರೀಶ್ ಪೂಂಜಾ ಪ್ರಸ್ತಾಪಿಸಿದ್ರು. ಮೊಟ್ಟೆ ದರ ಒಂದೇ ಇರುವಂತೆ ಸ್ಪೀಕರ್ ಸೇರಿ ಶಾಸಕರು ಸಲಹೆ ನೀಡಿದ್ರು. ಆದರೆ ಇದೇ ವೇಳೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಾಲಿಶ ಹೇಳಿಕೆ ನೀಡಿದ್ದಾರೆ. ಮೊಟ್ಟೆ ದರ ಏರಿಳಿತ ಆಗುತ್ತಿರುವುದರಿಂದ ಶಾಲೆಗಳಲ್ಲಿ ವಿತರಣೆಗೆ ತೊಂದರೆಯಾಗುತ್ತಿದೆ ಎಂಬ ವಿಷಯ ಸದನದಲ್ಲಿ ಪ್ರಸ್ತಾಪವಾಯಿತು. ಈ ವೇಳೆ ಸ್ಪೀಕರ್ ಯುಟಿ ಖಾದರ್ ಮೊಟ್ಟೆ ದರ ಹೆಚ್ಚಾಗಬಾರದು, ಒಂದೇ ರೀತಿ ಇರಬೇಕೆಂದು ಸಲಹೆ ನೀಡಿದ್ರು. ಆದರೆ ಸಚಿವ ಮಧು ಬಂಗಾರಪ್ಪ ಕೋಳಿಗೆ ಚೀಪಾಗಿ ಮೊಟ್ಟೆ ಇಡು ಅನ್ನೋಕ್ಕಾಗಲ್ಲ ಎಂದು ಬಾಲಿಶ ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲಿ ರೇಟ್ ಜಾಸ್ತಿ ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಸಿಲ್ಲ. ಹಾಗೆ ಮೊಟ್ಟೆ ಅವರು ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ. ಈ ಮೊಟ್ಟೆ ಅಸೋಸಿಯೇಷನ್ ಕರೆಸಿಕೊಂಡು ಇವರೇ ಕರೆಕ್ಟ್ ಒಂದು ಫಿಕ್ಸ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ನಾನು ಇಯರ್ಲಿ ಒಂದೇ ರೇಟ್ ಬರಬೇಕು. ಇಲ್ಲಿ ಹೇಳ್ಬೇಕಂತ ಇದ್ದೆ. ಅವ್ರೇನು ಮುಂಚೆ ಡಿಮಾಂಡ್ ಇರಲಿಲ್ಲ, ಕಡಿಮೆ ರೇಟ್ ಇತ್ತು. ಈಗ ಮಕ್ಕಳೆಲ್ಲ ಏನಾಗುತ್ತೆ, ಅವ್ರು ಮತ್ತೆ ರೇಟ್ ಜಾಸ್ತಿ ಮಾಡ್ತಾವೆ. ಈಗ ಮತ್ತೆ ಜಾಸ್ತಿ ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ. ಈಗ ನಾವು ಕೋಳಿಗೆ ಚೀಪಾಗಿ ಮೊಟ್ಟೆ ಹಾಕಿ ಅಂತಾನು ಹೇಳಕ್ಕಾಗಲ್ಲ. ಕೋಳಿ ಒಂದು ಆದ್ರೆ ಇಲ್ಲಿ ಏನಾಗಿದೆ, ಅದೇ ಅವ್ರಿಗೆ ಮಕ್ಕಳಿಗೆ ಕೂಡ ಅಧಿಕಾರಿಗಳ ಸೈಡ್ ಇಂದ ಏನಾಗ್ತದೆ, ನ್ಯಾಷನಲ್ ಒಂದು ಮೊಟ್ಟೆ ಇದ್ರದ್ದು ಇವತ್ತು ನಾವು ನೋಡಿದ್ರೆ ಮೋಸ್ಟ್ಲಿ 5 ರೂಪಾಯಿ ಒಳಗೆ ಇರುತ್ತೆ. 4 ರೂಪಾಯಿ 75 ಪೈಸಾ ತೋರಿಸ್ತಾ ಇರುತ್ತೆ ಮೊಟ್ಟೆ ರೇಟು. ಮೊಟ್ಟೆಯ ದರದ ಬಗ್ಗೆ ಚರ್ಚೆಯಾಗ್ತಿದ್ದಂತೆ ಕಾಂಗ್ರೆಸ್ ಸದಸ್ಯ ನಾರಾಯಣ ಸ್ವಾಮಿ ಕೂಡ ಧ್ವನಿಗೂಡಿಸಿದ್ರು. ಬಿಜೆಪಿ ಸದಸ್ಯ ಸುರೇಶ್ ಕುಮಾರ್ ಕೂಡ ಸಾಥ್ ನೀಡಿದ್ರು. ಶಿಕ್ಷಣ ಕ್ಷೇತ್ರದ ಬಗ್ಗೆ ಚರ್ಚಿಸಲು 2 ದಿನ ಮೀಸಲಿಡಬೇಕೆಂದು ಪರಿಷತ್ ಸದಸ್ಯರು ಒತ್ತಾಯಿಸಿದ್ರು. ಒಂದು ಪರಿಹಾರ ಮಾಡದೆ ಹೊರತು ಮಕ್ಕಳಿಗೆ ಹೆಚ್ಚಿಗೆ ಟೀಚರ್ಸ್ ಮೊಟ್ಟೆ ಕೊಡೋದಿಲ್ಲ. ಅವಾಗ ಕೈಯಿಂದ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವಾಯ್ಡ್ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಸದಸ್ಯರು ದಯವಿಟ್ಟು ಪ್ರಿನ್ಸಿಪಲ್ ಇಟ್ ವಾಸ್ ಅಗ್ರೀಡ್ ಮಂಗಳವಾರ ಮಾಡಬೇಕು ಅಂತ. ಬೇರೆ ಬೇರೆ ಕಾರಣಗಳಿಂದ ಆಗಲಿಲ್ಲ. ನಾನು ತಮಗೊಂದು ಪತ್ರ ಕೊಟ್ಟೆ. ಜನವರಿನಲ್ಲಿ ಸಾಧ್ಯ ಆದ್ರೆ 2 ದಿವಸದ ಅಧಿವೇಶನ ಶಿಕ್ಷಣಕ್ಕೋಸ್ಕರ ಕರೀರಿ. ಸರ್ವಾಂಗೀಣ ಸಂಗತಿಗಳನ್ನ ನಾವು ಚರ್ಚೆ ಮಾಡಬೇಕು. ಯಾಕಂದ್ರೆ ಇದು ನಿಜವಾದ ಉತ್ಪಾದನಾ ಕ್ಷೇತ್ರ ಅಂತ ನಾನು ಹೇಳಿ, ಅಕಸ್ಮಾತ್ ಅದಾಗದೇ ಇದ್ರೆ ಇದೆಲ್ಲ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿ ಒಂದೇನೋ ನಿರ್ಧಾರ ತಗೊಳ್ಬೇಕು. ಬರೀ ಉತ್ತರಕ್ಕೋಸ್ಕರ ಅಲ್ಲ, ನಾವು ಪರಿಹಾರ ಕ್ರಮ ತಗೋಬೇಕು. ಒಂದ್ ಕಡೆ ಮೊಟ್ಟೆ ದರದ ಏರಿಕೆಯಿಂದ ಶಾಲಾ ಮಕ್ಕಳಿಗೆ ವಿತರಿಸಲು ಸಮಸ್ಯೆಯಾಗ್ತಿದೆ. ಶಿಕ್ಷಣ ಸಚಿವರು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಬದಲು ಈ ರೀತಿ ಬಾಲಿಶ ಹೇಳಿಕೆ ನೀಡಿದ್ದು ನಿಜಕ್ಕೂ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆಯಾಯಿತು. ಮೊಟ್ಟೆ ದರ ಏಕರೂಪದಲ್ಲಿ ನಿಗದಿ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಸೇರಿದಂತೆ ಅನೇಕ ನಾಯಕರು ಸಲಹೆಗಳನ್ನ ಕೊಟ್ಟರು. ಆದರೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಮಾತ್ರ ಮತ್ತೊಮ್ಮೆ ಉಡಾಫೆ ರೀತಿಯ ಪ್ರತಿಕ್ರಿಯೆ ನೀಡಿದ್ದು ಆಕ್ರೋಶಕ್ಕೆ ಕಾರಣವಾಗ್ತಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೋಳಿಗೆ ಚೀಪಾಗಿ ಮೊಟ್ಟೆ ಇಡು ಎಂದು ಹೇಳೋಕ್ಕಾಗಲ್ಲ. ವಿಧಾನಸಭೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಬಾಲಿಶ ಮಾತು. ಶಾಲೆಗಳಲ್ಲಿ ಮೊಟ್ಟೆ ವಿತರಣೆ ದರದ ಬಗ್ಗೆ ಶಾಸಕ ಹರೀಶ್ ಪೂಂಜಾ ಪ್ರಸ್ತಾಪಿಸಿದ್ರು. ಮೊಟ್ಟೆ ದರ ಒಂದೇ ಇರುವಂತೆ ಸ್ಪೀಕರ್ ಸೇರಿ ಶಾಸಕರು ಸಲಹೆ ನೀಡಿದ್ರು. ಆದರೆ ಇದೇ ವೇಳೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಾಲಿಶ ಹೇಳಿಕೆ ನೀಡಿದ್ದಾರೆ. ಮೊಟ್ಟೆ ದರ ಏರಿಳಿತ ಆಗುತ್ತಿರುವುದರಿಂದ ಶಾಲೆಗಳಲ್ಲಿ ವಿತರಣೆಗೆ ತೊಂದರೆಯಾಗುತ್ತಿದೆ ಎಂಬ ವಿಷಯ ಸದನದಲ್ಲಿ ಪ್ರಸ್ತಾಪವಾಯಿತು. ಈ ವೇಳೆ ಸ್ಪೀಕರ್ ಯುಟಿ ಖಾದರ್ ಮೊಟ್ಟೆ ದರ ಹೆಚ್ಚಾಗಬಾರದು, ಒಂದೇ ರೀತಿ ಇರಬೇಕೆಂದು ಸಲಹೆ ನೀಡಿದ್ರು. ಆದರೆ ಸಚಿವ ಮಧು ಬಂಗಾರಪ್ಪ ಕೋಳಿಗೆ ಚೀಪಾಗಿ ಮೊಟ್ಟೆ ಇಡು ಅನ್ನೋಕ್ಕಾಗಲ್ಲ ಎಂದು ಬಾಲಿಶ ಪ್ರತಿಕ್ರಿಯೆ ನೀಡಿದ್ದಾರೆ.
ಇಲ್ಲಿ ರೇಟ್ ಜಾಸ್ತಿ ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಸಿಲ್ಲ ಆಗಿ ಮೊಟ್ಟೆಯವರು ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ. ಈ ಮೊಟ್ಟೆ ಅಸೋಸಿಯೇಷನ್ ಕರೆಸಿಕೊಂಡು ಇವರೇ ಕರೆಕ್ಟ್ ಫಿಕ್ಸ್ ಮಾಡಿ. ಇಲ್ಲ ಮನೆ ಅಧ್ಯಕ್ಷರೇ, ನಾನು ಇಯರ್ಲಿ ಒಂದೇ ರೇಟ್ ಬರಬೇಕು. ಇಲ್ಲಿ ಹೇಳ್ಬೇಕಂತ ಇದ್ದೆ. ಅವ್ರೇನ್ ಮುಂಚೆ ಡಿಮಾಂಡ್ ಇಲ್ಲ, ಕಡಿಮೆ ರೇಟ್ ಇತ್ತು. ಇಲ್ಲ, ಈಗ ಮಕ್ಕಳೆಲ್ಲ ಏನಾಗುತ್ತೆ, ಅವ್ರು ಮತ್ತೆ ರೇಟ್ ಜಾಸ್ತಿ ಮಾಡ್ತಾವೆ. ಈಗ ಮತ್ತೆ ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ. ಈಗ ನಾವು ಕೋಳಿಗೆ ಚೀಪಾಗಿ ಮೊಟ್ಟೆ ಹಾಕಿ ಅಂತಾನು ಹೇಳಕ್ಕಾಗಲ್ಲ. ಕೋಳಿ ಒಂದು ಆದ್ರೆ ಇಲ್ಲಿ ಏನಾಗಿದೆ, ಅದೇ ಅವ್ರಿಗೆ ಮಕ್ಕಳಿಗೆ ಕೂಡ ಅಧಿಕಾರಿಗಳ ಸೈಡ್ ಇಂದ ಏನಾಗ್ತದೆ, ನ್ಯಾಷನಲ್ ಒಂದು ಮೊಟ್ಟೆ ಇದ್ರದ್ದು ಇವತ್ತು ನಾವು ನೋಡಿದ್ರೆ ಮೋಸ್ಟ್ಲಿ 5 ರೂಪಾಯಿ ಒಳಗೆ ಇರುತ್ತೆ. 4 ರೂಪಾಯಿ 75 ಪೈಸಾ ತೋರಿಸ್ತಾ ಇರುತ್ತೆ ಮೊಟ್ಟೆ ರೇಟು. ಮೊಟ್ಟೆಯ ದರದ ಬಗ್ಗೆ ಚರ್ಚೆಯಾಗ್ತಿದ್ದಂತೆ ಕಾಂಗ್ರೆಸ್ ಸದಸ್ಯ ನಾರಾಯಣಸ್ವಾಮಿ ಕೂಡ ಧ್ವನಿಗೂಡಿಸಿದ್ರು. ಬಿಜೆಪಿ ಸದಸ್ಯ ಸುರೇಶ್ ಕುಮಾರ್ ಕೂಡ ಸಾಥ್ ನೀಡಿದ್ರು. ಶಿಕ್ಷಣ ಕ್ಷೇತ್ರದ ಬಗ್ಗೆ ಚರ್ಚಿಸಲು 2 ದಿನ ಮೀಸಲಿಡಬೇಕೆಂದು ಪರಿಷತ್ ಸದಸ್ಯರು ಒತ್ತಾಯಿಸಿದ್ರು. ಒಂದು ಪರಿಹಾರ ಮಾಡದೆ ಹೊರತು ಮಕ್ಕಳಿಗೆ ಹೆಚ್ಚಿಗೆ ಟೀಚರ್ಸ್ ಮೊಟ್ಟೆ ಕೊಡೋದಿಲ್ಲ. ಅವಾಗ ಕೈಯಿಂದ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವಾಯ್ಡ್ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಸದಸ್ಯರು ದಯವಿಟ್ಟು ಪ್ರಿನ್ಸಿಪಲ್ ಇಟ್ ವಾಸ್ ಅಗ್ರೀಡ್ ಮಂಗಳವಾರ ಮಾಡಬೇಕು ಅಂತ. ಬೇರೆ ಬೇರೆ ಕಾರಣಗಳಿಂದ ಆಗಿಲ್ಲ. ನಾನು ತಮಗೊಂದು ಪತ್ರ ಕೊಟ್ಟೆ. ಜನವರಿನಲ್ಲಿ ಸಾಧ್ಯ ಆದ್ರೆ 2 ದಿವಸದ ಅಧಿವೇಶನ ಶಿಕ್ಷಣಕ್ಕೋಸ್ಕರ ಕರೀರಿ. ಸರ್ವಾಂಗೀಣ ಸಂಗತಿಗಳನ್ನ ನಾವು ಚರ್ಚೆ ಮಾಡಬೇಕು. ಯಾಕಂದ್ರೆ ಇದು ನಿಜವಾದ ಉತ್ಪಾದನಾ ಕ್ಷೇತ್ರ ಅಂತ ನಾನು ಹೇಳಿ, ಅಕಸ್ಮಾತ್ ಅದಾಗದೇ ಇದ್ರೆ ಇದೆಲ್ಲ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿ ಒಂದೇನೋ ಒಂದು ನಿರ್ಧಾರ ತಗೊಳ್ಬೇಕು. ಬರೀ ಉತ್ತರಕ್ಕೋಸ್ಕರ ಅಲ್ಲ, ನಾವು ಪರಿಹಾರ ಕ್ರಮ ತಗೋಬೇಕು. ಒಂದ್ ಕಡೆ ಮೊಟ್ಟೆ ದರದ ಏರಿಕೆಯಿಂದ ಶಾಲಾ ಮಕ್ಕಳಿಗೆ ವಿತರಿಸಲು ಸಮಸ್ಯೆಯಾಗ್ತಿದೆ. ಶಿಕ್ಷಣ ಸಚಿವರು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಬದಲು ಈ ರೀತಿ ಬಾಲಿಶ ಹೇಳಿಕೆ ನೀಡಿದ್ದು ನಿಜಕ್ಕೂ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆಯಾಯಿತು. ಮೊಟ್ಟೆ ದರ ಏಕರೂಪದಲ್ಲಿ ನಿಗದಿ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಸೇರಿದಂತೆ ಅನೇಕ ನಾಯಕರು ಸಲಹೆಗಳನ್ನ ಕೊಟ್ಟರು. ಆದರೆ ನಮ್ಮ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಮಾತ್ರ ಮತ್ತೊಮ್ಮೆ ಉಡಾಫೆ ರೀತಿಯ ಪ್ರತಿಕ್ರಿಯೆ ನೀಡಿದ್ದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೋಳಿಗೆ ಚೀಪಾಗಿ ಮೊಟ್ಟೆ ಇಡು ಎಂದು ಹೇಳೋಕ್ಕಾಗಲ್ಲ. ವಿಧಾನಸಭೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಬಾಲಿಶ ಮಾತು. ಶಾಲೆಗಳಲ್ಲಿ ಮೊಟ್ಟೆ ವಿತರಣೆ ದರದ ಬಗ್ಗೆ ಶಾಸಕ ಹರೀಶ್ ಪೂಂಜಾ ಪ್ರಸ್ತಾಪಿಸಿದ್ರು. ಮೊಟ್ಟೆ ದರ ಒಂದೇ ಇರುವಂತೆ ಸ್ಪೀಕರ್ ಸೇರಿ ಶಾಸಕರು ಸಲಹೆ ನೀಡಿದ್ರು. ಆದರೆ ಇದೇ ವೇಳೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಾಲಿಶ ಹೇಳಿಕೆ ನೀಡಿದ್ದಾರೆ. ಮೊಟ್ಟೆ ದರ ಏರಿಳಿತ ಆಗುತ್ತಿರುವುದರಿಂದ ಶಾಲೆಗಳಲ್ಲಿ ವಿತರಣೆಗೆ ತೊಂದರೆಯಾಗುತ್ತಿದೆ ಎಂಬ ವಿಷಯ ಸದನದಲ್ಲಿ ಪ್ರಸ್ತಾಪವಾಯಿತು. ಈ ವೇಳೆ ಸ್ಪೀಕರ್ ಯುಟಿ ಖಾದರ್ ಮೊಟ್ಟೆ ದರ ಹೆಚ್ಚಾಗಬಾರದು, ಒಂದೇ ರೀತಿ ಇರಬೇಕೆಂದು ಸಲಹೆ ನೀಡಿದ್ರು. ಆದರೆ ಸಚಿವ ಮಧು ಬಂಗಾರಪ್ಪ ಕೋಳಿಗೆ ಚೀಪಾಗಿ ಮೊಟ್ಟೆ ಇಡು ಅನ್ನೋಕ್ಕಾಗಲ್ಲ ಎಂದು ಬಾಲಿಶ ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲಿ ರೇಟ್ ಜಾಸ್ತಿ ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಸಿಲ್ಲ ಆಗಿ ಮೊಟ್ಟೆಯವರು ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ. ಈ ಮೊಟ್ಟೆ ಅಸೋಸಿಯೇಷನ್ ಕರೆಸಿಕೊಂಡು ಇವರೇ ಕರೆಕ್ಟ್ ಫಿಕ್ಸ್ ಮಾಡಿ. ಇಲ್ಲ ಮನೆ ಅಧ್ಯಕ್ಷರೇ, ನಾನು ಇಯರ್ಲಿ ಒಂದೇ ರೇಟ್ ಬರಬೇಕು. ಇಲ್ಲಿ ಹೇಳ್ಬೇಕಂತ ಇದ್ದೆ. ಅವ್ರೇನ್ ಮುಂಚೆ ಡಿಮಾಂಡ್ ಇಲ್ಲ, ಕಡಿಮೆ ರೇಟ್ ಇತ್ತು. ಈಗ ಮಕ್ಕಳೆಲ್ಲ ಏನಾಗುತ್ತೆ, ಅವ್ರು ಮತ್ತೆ ರೇಟ್ ಜಾಸ್ತಿ ಮಾಡ್ತಾವೆ. ಈಗ ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ. ಈಗ ನಾವು ಕೋಳಿಗೆ ಚೀಪಾಗಿ ಮೊಟ್ಟೆ ಹಾಕಿ ಅಂತಾನು ಹೇಳಕ್ಕಾಗಲ್ಲ. ಕೋಳಿ ಒಂದು ಆದ್ರೆ ಇಲ್ಲಿ ಏನಾಗಿದೆ, ಅದೇ ಅವ್ರಿಗೆ ಮಕ್ಕಳಿಗೆ ಕೂಡ ಅಧಿಕಾರಿಗಳ ಸೈಡ್ ಇಂದ ಏನಾಗ್ತದೆ, ನ್ಯಾಷನಲ್ ಒಂದು ಮೊಟ್ಟೆ ಇದ್ರದ್ದು ಇವತ್ತು ನಾವು ನೋಡಿದ್ರೆ ಮೋಸ್ಟ್ಲಿ 5 ರೂಪಾಯಿ ಒಳಗೆ ಇರುತ್ತೆ. 4 ರೂಪಾಯಿ 75 ಪೈಸಾ ತೋರಿಸ್ತಾ ಇರುತ್ತೆ ಮೊಟ್ಟೆ ರೇಟು. ಮೊಟ್ಟೆಯ ದರದ ಬಗ್ಗೆ ಚರ್ಚೆಯಾಗ್ತಿದ್ದಂತೆ ಕಾಂಗ್ರೆಸ್ ಸದಸ್ಯ ನಾರಾಯಣಸ್ವಾಮಿ ಕೂಡ ಧ್ವನಿಗೂಡಿಸಿದ್ರು. ಬಿಜೆಪಿ ಸದಸ್ಯ ಸುರೇಶ್ ಕುಮಾರ್ ಕೂಡ ಸಾಥ್ ನೀಡಿದ್ರು. ಶಿಕ್ಷಣ ಕ್ಷೇತ್ರದ ಬಗ್ಗೆ ಚರ್ಚಿಸಲು 2 ದಿನ ಮೀಸಲಿಡಬೇಕೆಂದು ಪರಿಷತ್ ಸದಸ್ಯರು ಒತ್ತಾಯಿಸಿದ್ರು. ಒಂದು ಪರಿಹಾರ ಮಾಡದೆ ಹೊರತು ಮಕ್ಕಳಿಗೆ ಹೆಚ್ಚಿಗೆ ಟೀಚರ್ಸ್ ಮೊಟ್ಟೆ ಕೊಡೋದಿಲ್ಲ. ಅವಾಗ ಕೈಯಿಂದ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವಾಯ್ಡ್ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಸದಸ್ಯರು ದಯವಿಟ್ಟು ಪ್ರಿನ್ಸಿಪಲ್ ಇಟ್ ವಾಸ್ ಅಗ್ರೀಡ್ ಮಂಗಳವಾರ ಮಾಡಬೇಕು ಅಂತ. ಬೇರೆ ಬೇರೆ ಕಾರಣಗಳಿಂದ ಆಗಿಲ್ಲ. ನಾನು ತಮಗೊಂದು ಪತ್ರ ಕೊಟ್ಟೆ. ಜನವರಿನಲ್ಲಿ ಸಾಧ್ಯ ಆದ್ರೆ 2 ದಿವಸದ ಅಧಿವೇಶನ ಶಿಕ್ಷಣಕ್ಕೋಸ್ಕರ ಕರೀರಿ. ಸರ್ವಾಂಗೀಣ ಸಂಗತಿಗಳನ್ನ ನಾವು ಚರ್ಚೆ ಮಾಡಬೇಕು. ಯಾಕಂದ್ರೆ ಇದು ನಿಜವಾದ ಉತ್ಪಾದನಾ ಕ್ಷೇತ್ರ ಅಂತ ನಾನು ಹೇಳಿ, ಅಕಸ್ಮಾತ್ ಅದಾಗದೇ ಇದ್ರೆ ಇದೆಲ್ಲ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿ ಒಂದೇನೋ ಒಂದು ನಿರ್ಧಾರ ತಗೊಳ್ಬೇಕು.
ಬರೀ ಉತ್ತರಕ್ಕೋಸ್ಕರ ಅಲ್ಲ, ನಾವು ಪರಿಹಾರ ಕ್ರಮ ತಗೋಬೇಕು. ಒಂದ್ ಕಡೆ ಮೊಟ್ಟೆ ದರದ ಏರಿಕೆಯಿಂದ ಶಾಲಾ ಮಕ್ಕಳಿಗೆ ವಿತರಿಸಲು ಸಮಸ್ಯೆಯಾಗ್ತಿದೆ. ಶಿಕ್ಷಣ ಸಚಿವರು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಬದಲು ಈ ರೀತಿ ಬಾಲಿಶ ಹೇಳಿಕೆ ನೀಡಿದ್ದು ನಿಜಕ್ಕೂ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.